ಹಾಯ್ ಹಲೋ ನಮಸ್ತೆ. ಇವತ್ತಿನ ಟಾಪಿಕಲ್ಲಿ ನಾನು ಟ್ರೌಸರ್ ಪ್ಯಾಂಟ್ ಅಥವಾ ಪಲಾಜೋ ಪ್ಯಾಂಟ್ ಯಾವ ಥರ ಹೊಲಿಯೋದು, ಇದು ಅನಾರ್ಕಲಿ ಕುರ್ತೀಸ್ಗೆ, ಕಾಲರ್ ನೆಕ್ ಕುರ್ತೀಸ್ಗೆಲ್ಲ ಇದು ಟ್ರೆಂಡಿಂಗಲ್ಲಿದೆ ಈಗ. ನಾನು ಅನಾರ್ಕಲಿ ಕುರ್ತಿ ಹೊಲ್ದು ಸ್ಟಿಚಿಂಗ್ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದು ಅದಕ್ಕೆ ಹೊಲ್ದಿರೋದು ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಬಿಗಿನರ್ಸ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟ್ರೌಸರ್ ಪ್ಯಾಂಟ್ನ ಕಟಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು 4 ಫೋಲ್ಡಿಂಗ್ ಹಾಕ್ಕೋಬೇಕು. 4 ಫೋಲ್ಡಿಂಗ್ ಹಾಕ್ಕೊಂಡು ಒಂದು ಸೈಡು ಬ್ಯಾಕ್ಗೆ, ಒಂದು ಸೈಡು ಫ್ರಂಟ್ಗೆ. ಬ್ಯಾಕ್ ಸೈಡು ಕಮ್ಮಿ ಕರ್ವ್ಸ್ ಬರುತ್ತೆ, ಫ್ರಂಟ್ ಸೈಡ್ಗೆ ಸ್ವಲ್ಪ ಜಾಸ್ತಿ ಕರ್ವ್ಸ್ ಬರುತ್ತೆ ಅಷ್ಟೇ. ಫ್ರಂಟ್ ಸೈಡು 14 ಲೆಂತು, ಹಿಪ್ ಸೈಜ್ವರೆಗೂ 14 ಲೆಂತ್ ತಗೋಬೇಕು. ಮೇಲೆ 1 ಇಂಚು ಎಕ್ಸ್ಟ್ರಾ, 2 ಇಂಚು ಇದಕ್ಕೆ ಎಲಾಸ್ಟಿಕ್ಕಿಗೆ ತಗೋಬೇಕು. ಆ ಥರನೇ ತಗೊಂಡಿರೋದು. ನಾನು ಫುಲ್ಲು ಇದನ್ನು ಮೆಜರ್ಮೆಂಟ್ ಯಾವ ಥರ ಅಂತ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಬ್ಯಾಕ್ ಸೈಡು ಕರ್ವ್ಸ್ ಜಾಸ್ತಿ ಬೇಕಿಲ್ಲ, ಅದಕ್ಕೆ ಒಂದು 3/4 ಇಂಚು ತೊಗೊಂಡ್ರೆ ಸಾಕು. ನಾನು ಇವಾಗ ಯಾವ ಥರ ಹಾಕಿದ್ದೀನಿ ಮೆಜರ್ಮೆಂಟು ಅಂತ ಹೇಳ್ತಾ ಇದ್ದೀನಿ. ನಾನು ಇದ್ರ ಮೇಲೆ ಏನೂ ಇದು ಮಾಡಿಲ್ಲ, ಯಾಕಂದರೆ ತುಂಬ ಸಿಂಪಲ್ ಇದು, ಹೆವಿ ಏನಿಲ್ಲ. ಬ್ಯಾಕ್ ಸೈಡ್ದು 3/4 ಇಂಚ್ ಅಷ್ಟೇ ಕರ್ವ್ ಬರುತ್ತೆ, ಫ್ರಂಟ್ ಸೈಡು 2.5 ಇಂಚ್ ಕರ್ವ್ ಬರುತ್ತೆ. ಯಾಕಂದರೆ ಫ್ರಂಟ್ ಸೈಡು ನಮಗೆ ಕಂಫರ್ಟಬಲ್ ಆಗಿರಬೇಕು, ಅದಕ್ಕೆ ಕೆಳಗಡೆ ಮಡ್ಚೋದಕ್ಕೆ ಅಂತ 1.5 ಇಂಚ್ ಬಿಡಬೇಕು. ಮೇಲೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಏನಕ್ಕೆ ಅಂದರೆ ಎಲಾಸ್ಟಿಕ್ ಹಾಕೋಕ್ಕೆ 2 ಇಂಚ್ ಆದ್ರೂ ತೊಗೋಬೋದು. ನಾವು ಎಲಾಸ್ಟಿಕ್ ಎಷ್ಟು ಇಂಚ್ದು ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 1.5 ಇಂಚದು ಎಲಾಸ್ಟಿಕ್ ಹಾಕಿರೋದು, ಅದರಿಂದ ನಾನು ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ. ರೆಡಿಮೇಡ್ ಟ್ರೌಸರ್ಸ್ಗೆಲ್ಲ 1 ಇಂಚು 1.5 ಇಂಚ್ ಆ ಥರ ಹಾಕಿರ್ತಾರೆ, ಯಾಕಂದರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ. ನಾನು ಅದಕ್ಕೆ ಸ್ವಲ್ಪ 1.5 ಇಂಚದು ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಮೇಲೆ ಜಾಸ್ತಿ ಬಿಟ್ಟಿದ್ದೀನಿ. ಕಮ್ಮಿ ಬೇಕು ಅನ್ನೋರು ನೋಡಿಕೊಂಡು 1.5 ಇಂಚ್ಗಿಂತ ಕಮ್ಮಿ ಇಟ್ಕೊಂಡ್ರೂ ನಡೆಯುತ್ತೆ. 1/2 ಇಂಚ್ ಎಲಾಸ್ಟಿಕ್ ಹಾಕೋರು 1 ಇಂಚ್ ತೊಗೊಂಡ್ರೆ ಸಾಕು. ನಾವು ಎಷ್ಟು ಇಂಚ್ ತೊಗೊತೀವೋ ಅದಕ್ಕೆ ಡಬಲ್ಲು ಬಟ್ಟೆ ಬಿಟ್ಕೋಬೇಕು ಮೇಲೆ. ಕಟಿಂಗ್ ಮಾಡಬೇಕಾದ್ರೆ, ಡ್ರಾಫ್ಟಿಂಗ್ ಮಾಡಬೇಕಾದ್ರೆ ನಾವು ಕರ್ವ್ ಸ್ಕೇಲ್ನ ಯೂಸ್ ಮಾಡಬೇಕು. ಕರ್ವ್ ಸ್ಕೇಲ್ ಅಂದರೆ ನಾವು ಕುರ್ತೀಸ್ಗೆ, ಟಾಪ್ಸ್ಗೆ ಎಲ್ಲ ಯಾವುದು ಸ್ಕೇಲ್ ಯೂಸ್ ಮಾಡ್ತೀವೋ, ರೂಲರು ಅಥವಾ ಸ್ಕೇಲು, ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಂಡು, ಟ್ರೌಸರ್ಗೆ ಮೇಯ್ನು ಅದಿರಲೇಬೇಕು. ಅದಿದ್ರೇ ಶೇಪ್ ಬರೋದು. ಶೇಪ್ ಬರೋಕ್ಕೋಸ್ಕರ ನಾವು ಅದು ಕರ್ವ್ ಸ್ಕೇಲ್ನ ನಾವು ಯೂಸ್ ಮಾಡಲೇಬೇಕು. ಆವಾಗಲೇ ಟ್ರೌಸರ್ ನೀಟಾಗಿ ಫಿನಿಶಿಂಗ್ ಬರೋದು, ಕಟಿಂಗ್ ಬರೋದು. ಅದಕ್ಕೋಸ್ಕರ ನಾವು ಟ್ರೌಸರ್ಗೆ ಕರ್ವ್ ಸ್ಕೇಲ್ ಯೂಸ್ ಮಾಡಲೇಬೇಕು. ಸ್ಟಿಚಿಂಗ್ ಮಾಡೋದೇನು ತುಂಬ ಈಸಿ. ಬ್ಯಾಕ್ ಸೈಡ್ದು 2 ಪಾರ್ಟ್ ಇರುತ್ತೆ, ಆ 2 ಪಾರ್ಟ್ನ ಜಾಯಿಂಟ್ ಮಾಡೋದು ಹಿಪ್ ಸೈಜ್ವರೆಗೂ. ಫ್ರಂಟ್ ಪಾರ್ಟು 2 ಪಾರ್ಟ್ ಇರುತ್ತೆ, ಆ 2 ಪಾರ್ಟ್ನು ಹಿಪ್ ಸೈಜ್ವರೆಗೂ ಜಾಯಿಂಟ್ ಮಾಡೋದು. ಫುಲ್ಲು ಜಾಯಿಂಟ್ ಮಾಡಬಾರ್ದು, ಫುಲ್ಲು ಲೆಂತ್ ಕಾಲ್ವರೆಗೂ ಇರೋದನ್ನು ಹಂಗೆ ಬಿಡಬೇಕು, ಅದು ಆಮೇಲೆ ಜಾಯಿಂಟ್ ಮಾಡೋದು. ಹಿಪ್ ಸೈಜ್ವರೆಗೂ ಮಾತ್ರ ನಾವು ಎಷ್ಟು ಆದರೆ ಲೆಂತ್ ತೊಗೊಂಡಿರ್ತೀವೋ, 14, 15, ತುಂಬ ದಪ್ಪ ಇರೋರಿಗೆ 16 ತೊಗೋಬೇಕಾಗುತ್ತೆ. ಇದು ನನಗೆ ಎಮ್ ಸೈಜ್ ಹೊಲ್ದಿರೋದು. ಇದು 12.5 ಅಥವಾ 13 ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ ಎಮ್ ಸೈಜ್ಗೆ. XL, XXL, XXL ಅಂತೆಲ್ಲ ಬಂದಾಗ 15, 16 ಎಲ್ಲ ತೊಗೋಬೇಕಾಗುತ್ತೆ. ಇಲ್ಲ ಅಂದರೆ ಅದು ಫ್ರಂಟು ಕಂಫರ್ಟಬಲ್ ಆಗಿರಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಸ್ತಿನೇ ಬಟ್ಟೆ ತೊಗೋಬೇಕು. ಆವಾಗ ಇದಕ್ಕೆ 3 ಮೀಟರ್ ಆ ಥರ ತೊಗೋಬೇಕಾಗಿತ್ತು ದಪ್ಪ ಇರೋರಿಗೆ. ನಾರ್ಮಲ್ ಆಗಿರೋರಿಗೆ 2 ಮೀಟರ್ಸ್ ಆದರೆ ಸಾಕು ಟ್ರೌಸರ್ಗೆ. ನಾನು ತುಂಬ ಲೂಸ್ ಹೊಲ್ದಿಲ್ಲ, ಮೀಡಿಯಮ್ ಲೂಸ್ ಹೊಲ್ದಿದ್ದೀನಿ. ತುಂಬ ಲೂಸ್ ಬೇಕು ಅಂದರೆ ಇನ್ನು ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಕೋಬೇಕು ಅಷ್ಟೇ. ಈ ಥರ ನಾನು ಟ್ರೌಸರ್ ಹೊಲಿಯೋದಕ್ಕೆ ಕಾಟನ್ ಅಥವಾ ಪಾಪ್ಲೈನ್ ಕ್ಲಾತನ್ನ ತೊಗೊಂಡಿದ್ದೀನಿ. ಯಾಕಂದರೆ ಇದು ಸೇಮ್ ರೆಡಿಮೇಡ್ ಟ್ರೌಸರ್ ಥರನೇ ಇರುತ್ತೆ, ರೆಡಿಮೇಡ್ ಗಾರ್ಮೆಂಟ್ ಇದ್ದಂಗೆ ಇರುತ್ತೆ. ಅದಕ್ಕೆ ನಾನು ಇದಕ್ಕೆ ಪಾಪ್ಲೈನ್ ಕ್ಲಾತನ್ನು ಯೂಸ್ ಮಾಡಿದ್ದೀನಿ. ಬೇಡ ಅನ್ನೋರು ನಾರ್ಮಲ್ ಕಾಟನ್ ಕ್ಲಾತಲ್ಲೂ ಹೊಲಿಬೋದು, ಆದರೆ ಇದು ಫಿನಿಶಿಂಗ್ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಇದರಲ್ಲಿ ಸ್ಟಿಚ್ ಮಾಡಿದ್ದೀನಿ. ಇದು ಲೈಫ್ ಬರುತ್ತೆ, ಅಂದರೆ ಬಾಳಿಕೆ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕ್ಲಾತಲ್ಲಿ ಸ್ಟಿಚ್ ಮಾಡಿದ್ದೀನಿ. ಬಾಳಿಕೆನೂ ಬರುತ್ತೆ ಮತ್ತು ಫಿನಿಶಿಂಗ್ ಚೆನ್ನಾಗಿರುತ್ತೆ, ನೋಡೋಕ್ಕೂ ಲುಕ್ ಇರುತ್ತೆ. ಅದಕ್ಕೆ ಈ ಥರ ಕ್ಲಾತ್ ತೊಗೊಂಡಿದ್ದೀನಿ. ಎಲಾಸ್ಟಿಕ್ ನೋಡಿ, ನಾವು ಇದು ವೇಸ್ಟ್ ಸೈಜ್ ಅಂದರೆ ಸೊಂಟದ ಸುತ್ತಳತೆ ಎಷ್ಟು ಇಟ್ಕೊಂಡಿರ್ತೀವೋ, ಮೀಡಿಯಮ್ ಸೈಜ್ಗೆ 13,
13 ಅಂದರೆ ಅದು ಡಬಲ್ ಆದರೆ 26 ಆಗುತ್ತೆ. 26 ಸೊಂಟ ಸುತ್ತಳತೆ ಇದ್ದಾಗ ನಾವು ಎಲಾಸ್ಟಿಕ್ನ 2 ಇಂಚ್ ಕಮ್ಮಿ ತೊಗೋಬೇಕು. ಅಂದರೆ 26 ಇದ್ದರೆ 24 ಅಂದರೆ 12 ಇಂಚ್ ತೊಗೋಬೇಕಾಗುತ್ತೆ. ಆ ಥರ ನಾವು ಇದು ಸೊಂಟದ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕಿಂತಲೂ 2 ಇಂಚು ಕಡಿಮೆ ತೊಗೋಬೇಕು. ಆ ಥರ ನೋಡಿಕೊಂಡು ತೊಗೋಬೇಕು. ಗೊತ್ತಾಗಲಿಲ್ಲ ಅಂದರೆ ಡೀಟೇಲಾಗಿ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದನ್ನು ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಅಂತ ಅನ್ನೋದು ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲಾಸ್ಟಿಕ್ಕು ಯಾವ ಥರ ತೊಗೋಬೇಕು ಅಂದರೆ, ಎಲಾಸ್ಟಿಕ್ಕು ಒಂದೊಂದು ತುಂಬಾ ಇದು ಸ್ಟ್ರೆಚಬಲ್ ಆಗುತ್ತೆ, ಒಂದೊಂದು ಸ್ಟ್ರೆಚಬಲ್ ಆಗಲ್ಲ. ಸ್ಟ್ರೆಚಬಲ್ ಆಗೋ ಅಂಥದ್ದು ನಾವು ಕಮ್ಮಿ ತೊಗೋಬೇಕು. ಸ್ಟ್ರೆಚಬಲ್ ಆಗದೇ ಇರೋವಂಥವು ಜಾಸ್ತಿ ಸ್ಟಿಫ್ನೆಸ್ ಇರೋವಂಥ ಎಲಾಸ್ಟಿಕ್ ತೊಗೊಂಡಾಗ ಎಲಾಸ್ಟಿಕ್ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. 12 ಇದ್ದರೆ 13 ಹಂಗೆ ತೊಗೊಂಡ್ರೇ ನಾವು ಅದು ಪ್ಯಾಂಟ್ ಹಾಕ್ಕೊಂಡಾಗ ನಮಗೆ ಸೊಂಟಕ್ಕೆ ಟೈಟ್ ಅನಿಸಲ್ಲ, ಇಲ್ಲಾಂದರೆ ಟೈಟ್ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಎಲಾಸ್ಟಿಕ್ ಯಾವ ಥರದ್ದು ತೊಗೊತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ, ನಾವು ಯಾವ ಥರದ್ದು ಯೂಸ್ ಮಾಡ್ತೀವಿ ಅಂತ. ಎಲ್ಲ ಇದಕ್ಕೂ ಒಂದೇ ಥರ ಎಲಾಸ್ಟಿಕ್ ಹಾಕೋಕ್ಕಾಗಲ್ಲ, ಒಂದೊಂದಕ್ಕೆ ಒಂದೊಂದು ಥರ. ನಾನು ಇದಕ್ಕೆ ಸ್ವಲ್ಪ ಸ್ಟಿಫ್ನೆಸ್ ಇರೋದು, ಇದು ತುಂಬ ಸ್ಟ್ರೆಚಬಲ್ ಅಷ್ಟೊಂದು ಆಗಲ್ಲ, ಆ ಥರ ಎಲಾಸ್ಟಿಕ್ನ ಒಳ್ಳೆ ಕ್ವಾಲಿಟಿ ಎಲಾಸ್ಟಿಕ್ ಹಾಕಿದ್ದೀನಿ. ಕ್ವಾಲಿಟಿ ಕಡಿಮೆ ಇರೋಂಥವು ಜಾಸ್ತಿ ಸ್ಟ್ರೆಚಬಲ್ ಆಗುತ್ತೆ, ಆದರೆ ಬೇಗ ಲೂಸ್ ಆಗಿಬಿಡುತ್ತೆ ಟ್ರೌಸರ್ಸು. ಬೇಗ ಈ ರೆಡಿಮೇಡ್ ಗಾರ್ಮೆಂಟ್ಸ್ ಎಲ್ಲ ಬೇಗ ಲೂಸ್ ಆಗುತ್ತಲ್ಲ, ಆ ಥರ ಲೂಸ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂತ ನಾನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋ ಅಂಥದ್ದು ಹಾಕಿದ್ದೀನಿ. ಅದಕ್ಕೆ ಇದು ಅಷ್ಟೊಂದು ಬೇಗ ಸ್ಟ್ರೆಚಬಲ್ ಆಗಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಬೇಗನೂ ಹಾಳಾಗಲ್ಲ, ಬೇಗನೂ ಪ್ಯಾಂಟು ಎಷ್ಟು ವರ್ಷ ಇರುತ್ತೋ ಎಲಾಸ್ಟಿಕ್ಕು ಹಾಗೆ ಅಷ್ಟು ವರ್ಷ ಇರುತ್ತೆ. ಇಲ್ಲಾಂದರೆ ಬೇಗ ನಾವು ಎಲಾಸ್ಟಿಕ್ ಓಪನ್ ಮಾಡಿ ರಿಮೂವ್ ಮಾಡಿ ಮತ್ತೆ ಬೇರೆ ಎಲಾಸ್ಟಿಕ್ ಹಾಕೋದು ಇಲ್ಲ ನಾಡ ಹಾಕೋದು ಮಾಡಬೇಕಾಗುತ್ತೆ. ಅದಕ್ಕೆ ಆ ಥರ ಆಗಬಾರ್ದು ಅಂತ ನಾನು ಕ್ವಾಲಿಟಿ ಎಲಾಸ್ಟಿಕ್ನೇ ಯೂಸ್ ಮಾಡಿರೋದು ಇದಕ್ಕೆ. ಹೊಲಿಯೋವಾಗೂ ಅಷ್ಟೇ ನಾವು ನೋಡಿಕೊಂಡು ಹುಷಾರಾಗಿ ಹೊಲಿಬೇಕು. ಜಾಸ್ತಿ ಎಳೆದಾಗ ನೀಡಲ್ ಕಟ್ಟಾಗೋಗೋ ಚಾನ್ಸಸ್ ಇರುತ್ತೆ. ಎಲಾಸ್ಟಿಕ್ ಮೇಲೆ ನೋಡಿಕೊಂಡು ನಾವು ನಿಧಾನಕ್ಕೆ ಅದು ಇದು ಮಾಡಿಕೊಂಡು ಹೊಲಿಬೇಕು ಎಲಾಸ್ಟಿಕ್ ಹೊಲಿಯೋವಾಗ. ನೆಕ್ಸ್ಟು ಇನ್ನು ಕೆಳಗಡೆ ಬಾಟಮ್ ಮಡಚಿ ಹೊಲಿಯೋದಷ್ಟೇ, ಬೇರೆ ಇನ್ನೇನು ಇರಲ್ಲ. ಟ್ರೌಸರ್ ಹೊಲಿಯೋದು ತುಂಬಾ ಈಸಿ, ಏನು ಕಷ್ಟ ಇಲ್ಲ. ಪಾಕೆಟ್ ಇಡಬೇಕಾದ್ರೆ ಮಾತ್ರ ಸ್ವಲ್ಪ ಟೈಮ್ ತಗೊಳುತ್ತೆ. ಪಾಕೆಟ್ ಏನು ಬೇಡ ಅಂದರೆ ಏನೂ ಇಲ್ಲ. ಪಾಕೆಟ್ ಇಡೋದು ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಪಾಕೆಟ್ ಇಟ್ಟಿಲ್ಲ, ಯಾಕಂದರೆ ಇದು ಅನಾರ್ಕಲಿ ಕುರ್ತಿಗೆ ಹೊಲ್ದಿರೋದು. ಸ್ಲಿಟ್ ಕುರ್ತಿ ಹೊಲ್ದಾಗ ಅಂದರೆ ಸೈಡ್ ಕಟ್ ಹೊಲ್ದಾಗ ಅದಕ್ಕೂ ಟ್ರೌಸರ್ ಹೊಲಿದ್ರೆ ಯಾವ ಥರ ಪಾಕೆಟ್ ಇಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಇಂಟ್ರೆಸ್ಟ್ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಬಿಗ್ನರ್ಸಿಗೆ ತುಂಬಾ ಇಂಪಾರ್ಟೆಂಟು ಇರುತ್ತೆ, ಯೂಸ್ ಆಗುತ್ತೆ. ಈ ಥರ ವೀಡಿಯೋಸು ತುಂಬ ಅಪ್ಲೋಡ್ ಮಾಡ್ತಾಯಿರ್ತೀನಿ ನಾನು. ಅನಾರ್ಕಲಿ ಕುರ್ತೀಸು, ಶಾರ್ಟ್ ಕುರ್ತೀಸು, ಲೆಹೆಂಗಾ ಬ್ಲೌಸು, ಗೌನ್ಸು, ಫ್ರಾಕ್ಸು, ಇದೇ ಥರ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲ ಥರ ವೀಡಿಯೋಸು ಸಿಗುತ್ತೆ. ನನ್ನ ಚಾನಲಲ್ಲಿ ಕಟ್ಟಿಂಗ್ ವೀಡಿಯೋಸು, ಸ್ಟಿಚಿಂಗ್ ವೀಡಿಯೋಸು ಎಲ್ಲ ಇದೆ. ಒಂದು ಸಲ ಚೆಕ್ಔಟ್ ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಜನಕ್ಕೆ ಇದು ರೀಚ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.